ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಮಾಯಾ ಜಗತ್ತು. ಇವತ್ತು ನಾನು ಸಿಂಪಲ್ಲಾಗಿ ಕಾಯಿ ಚಟ್ನಿ ಜೊತೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ, ಏನೇನು ಬೇಕು ನೋಡ್ಕೊಂಬರೋಣ. ಕಾಯಿ ಬೇಕು, ಕಡಲೆ ಬೇಕು, ಶುಂಠಿ ಬೇಕು, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಶೇಂಗಾ ಬೀಜ, ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು. ಇದಿಷ್ಟೇ ಬೇಕಿರೋದು. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ. ಸೊ ಎಲ್ಲನೂ ಒಂದೇ ಸಲ ರುಬ್ಕೊಂಡ್ರೆ ಓಕೆ, ಯಾಕಂದರೆ ಸಪ್ರೇಟಾಗಿ ರುಬ್ಬೋ ಅವಶ್ಯಕತೆ ಏನಿಲ್ಲ. ಕಾಯಿ ಚಟ್ನಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ರುಬ್ಬಿ, ಯಾಕಂದರೆ ಅದು ತುಂಬ ನುಣ್ಣಗೆ ರುಬ್ಬೋ ಅವಶ್ಯಕತೆ ಏನಿಲ್ವಲ್ಲ. ಸ್ವಲ್ಪ ಲೈಟಾಗಿ ತರಿಯಾಗಿ ರುಬ್ಬೋದ್ರಿಂದ ಎಲ್ಲ ಒಂದೇ ಸಲ ಹಾಕಿ ರುಬ್ಕೋಬೋದು. ಸೊ ಎಲ್ಲನೂ ಒಂದೊಂದು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಕಾಯಿ ಚಟ್ನಿ ರುಬ್ಬೋಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕ್ಕೋಬೇಕು ಅಲ್ವಾ ಫ್ರೆಂಡ್ಸ್. ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಾಯಿ ಚಟ್ನಿ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು. ಜೊತೆಗೆ ತುಂಬ ನುಣ್ಣಗೆ ರುಬ್ಬಕ್ಕಂತೂ ಹೋಗಲೇಬೇಡಿ, ಯಾಕಂದರೆ ಕಾಯಿ ಸ್ವಲ್ಪ ಕಾಣಬೇಕು, ಅಂದರೆ ತರಿಯಾಗಿ ರುಬ್ಕೊಳ್ಳಿ. ಸೊ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಾಯಿತು. ಇವಾಗ ಕ್ಯಾಪ್ ಕ್ಲೋಸ್ ಮಾಡೋಣ. ಸೊ ಕ್ಯಾಪ್ನ ಕ್ಲೋಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬರೋಣ. ಸೊ ಮಿಕ್ಸಿ ಮಾಡ್ಕೊಂಬಂದಿದ್ದಾಯಿತು ನೋಡಿ. ನಾನು ಈ ಥರ ರುಬ್ಕೊಂಡಿದ್ದೀನಿ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆ ಬೇಡ, ಸ್ವಲ್ಪ ಲೈಟಾಗಿ ಕಾಣಬೇಕು ಕಾಯಿ ಇರೋ ಹಾಗೆ. ಸೊ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡೋಣ. ಸೊ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಸೊ ಸ್ವಲ್ಪ ಉದ್ದಿನಬೇಳೆ ಬ್ರೌನ್ ಕಲರ್ ಬರಬೇಕು ಅಲ್ವಾ, ಅಲ್ಲಿವರೆಗೆ ಬಿಡೋಣ. ಸೊ ನೆಕ್ಸ್ಟು ಅದು ಬ್ರೌನ್ ಕಲರ್ ಬರ್ತಾ ಇದ್ದ ಹಾಗೇ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಚಟಪಟ ಅಂತಿದೆ. ಇವಾಗ ಕರಿಬೇವು ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು, ಯಾಕಂದರೆ ಯಾವುದೇ ಚಟ್ನಿಗಾದ್ರೂ ಸ್ವಲ್ಪ ಹಿಂಗನ್ನ ಜಾಸ್ತಿ ಯೂಸ್ ಮಾಡಿ, ಅಸಿಡಿಟಿ ಕಡಿಮೆ ಆಗುತ್ತೆ. ಸೊ ಒಗ್ಗರಣೆ ರೆಡಿ ಆಯಿತು, ಚಟ್ನಿಗೆ ಹಾಕ್ಕೊಳ್ಳೋಣ. ಸೊ ಅಲ್ಲಿಗೆ ನಮ್ಮ ಕಾಯಿ ಚಟ್ನಿ ರೆಡಿಯಾಗಿದೆ ಅಲ್ವಾ. ಸೊ ಕಾಯಿ ಚಟ್ನಿ ಏನೋ ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ದೋಸೆ ಬೇಕಲ್ವಾ, ಅದಕ್ಕೊಂದು ಮಾಡ್ಕೊಳ್ಳೋಣ. ಹಂಚಿಟ್ಟಿದ್ದೀನಿ, ಕಾದಿಲ್ಲ. ಸೊ ಹಂಚು ಕಾಯಬೇಕಲ್ವ, ವೆಯ್ಟ್ ಮಾಡೋಣ. ಇವಾಗ ನೋಡ್ತಿದ್ದೀನಿ ಕಾದಿದೆ. ಸೊ ಇನ್ನೇನು ವೆಯ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ಹಿಟ್ಟು ರೆಡಿ ಇದೆ. ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಟ್ಟನ್ನ. ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಸೊ ಮಿಕ್ಸ್ ಮಾಡ್ಕೊತಿದ್ದೀನಿ. ಸರಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ದೋಸೆ ಹಾಕಬೇಕಲ್ವ, ಹಂಚು ಕಾದಿದೆ, ದೋಸೆ ಹಾಕೋಣ. ನೋಡಿ, ದೋಸೆ ಚೆನ್ನಾಗಿ ಬರ್ತಿದೆ ಅಲ್ವಾ. ಸೊ ದೋಸೆ ಹಾಕಿದ್ದಾಯಿತು. ಒಂದು ಸ್ವಲ್ಪ ಇದಕ್ಕೆ ಒಂದು ನೀಟ್ ಕ್ಲೋಸ್ ಮಾಡಿಬಿಡೋಣ, ಯಾಕಂದರೆ ಆ ಹಬೆ ಏನಿದೆ ಅದೆಲ್ಲ ಒಳಗೆ ಸೇರಿಕೊಂಡು ಬೇಗ ಬೇಯುತ್ತೆ, ಚೆನ್ನಾಗೂ ಸ್ವಲ್ಪ ಉಬ್ಬುತ್ತೆ. ಸೊ ಅದಕ್ಕೆ ಒಂದು ನೀಟ್ ಕ್ಲೋಸ್ ಮಾಡೋಣ. ನೀಟ್ ಕ್ಲೋಸ್ ಮಾಡಿದ್ದಾಯಿತು. ಸೊ ಇವಾಗ ಒಂದು ದೋಸೆ ರೆಡಿಯಾಗಿದೆ. ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಲೆಂತಿ ಆಗುತ್ತೆ ವಿಡಿಯೋ ಅಂತ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇದನ್ನಂತೂ ಪ್ರೊಸೀಜರ್ ಕರೆಕ್ಟಾಗಿ ತೋರಿಸ್ತೀನಿ. ಇನ್ನೊಂದು ದೋಸೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ನಾನು ಯಾವಾಗಲೂ ಮನೆಯಲ್ಲಿ ದೋಸೆ ಮಾಡಬೇಕಾದ್ರೆ ಬೆಣ್ಣೆ ಇಲ್ಲಾಂದರೆ ತುಪ್ಪನ ಯೂಸ್ ಮಾಡ್ತೀನಿ. ಎಣ್ಣೆ ಯೂಸ್ ಮಾಡೋದು ತುಂಬ ಕಡಿಮೆ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಯೂಸ್ ಮಾಡ್ತೀನಿ. ಇವತ್ತು ಬೆಣ್ಣೆ ಇಲ್ಲದೆ ಇರೋ ಕಾರಣಕ್ಕೆ ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಸಹ ಒಂದ್ಸಲ ತುಪ್ಪ ಜೊತೆ ದೋಸೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆನೇ ಯೂಸ್ ಮಾಡೋದಿಲ್ಲ ನೀವು. ಎಣ್ಣೆ ಯೂಸ್ ಕಡಿಮೆ ಮಾಡಿಬಿಟ್ಟು ತುಪ್ಪ ಜಾಸ್ತಿ ಮಾಡಿ, ಅದು ಹೆಲ್ತಿಗೂ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನು ತುಪ್ಪನೇ ಯೂಸ್ ಮಾಡೋದ್ರಿಂದ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಟ್ಟನ್ನ ಕ್ಲೋಸ್ ಮಾಡಿದ್ದೀನಿ. ಇನ್ನೇನು ನಿಟ್ಟಲ್ಲಿರೋ ನೀರೆಲ್ಲ ಬಿಡ್ತಿದೆ. ಸೊ ಕಾಣ್ತಿದೆ ಅನಿಸುತ್ತೆ. ಸೊ ನಿಟ್ಟು ತೆಗಿತಿದ್ದೀನಿ. ತುಪ್ಪ ಕರಗಿರೋದೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಲ್ವ. ಸೊ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಟರ್ನ್ ಮಾಡೋಣ. ಈ ಕಡೆ ಸೈಡು ಸ್ವಲ್ಪ ಬೇಯಬೇಕಲ್ವಾ. ಸೊ ನೋಡಿ, ದೋಸೆ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ನಾನು ಈ ದೋಸೆಗೆ ಏನೂ ಹಾಕೇ ಇಲ್ಲ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟೇ. ಯಾವ ಸೋಡಾನೂ ಯೂಸ್ ಮಾಡಲ್ಲ ನಾನು, ಏನೂ ಯೂಸ್ ಮಾಡಲ್ಲ. ಸೊ ಆದಷ್ಟು ಹೆಲ್ದಿಯಾಗಿ ತಿನ್ನಬೇಕು ಅನ್ನೋದಷ್ಟೇ ಉದ್ದೇಶ.
ಸೊ ದೋಸೆ ಮಾಡ್ಕೊಂಡಿದ್ದಾಯಿತು. ಸರಿ, ಆಗಲೇ ಒಂದು ದೋಸೆ, ಈಗ ಒಂದು ದೋಸೆ ಮಾಡಿದ್ದಾಯಿತು. ಸೊ ಅಲ್ಲಿಗೆ ದೋಸೆ ಮುಗೀತು. ಚಟ್ನಿನೂ ರೆಡಿ ಇದೆ ಅಲ್ವಾ, ಒಗ್ಗರಣೆ ಹಾಕ್ಕೊಂಡಿರೋ ಚಟ್ನಿನ ಇಡ್ತಿದ್ದೀನಿ ನೋಡಿ. ದೋಸೆ ಚಟ್ನಿ ರೆಡಿ ಇದೆ. ಸೊ ಇನ್ನೇನು ಯೋಚನೆ ಮಾಡೋದು, ಇದೊಂದು ಸಲ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಬಂದು ಮಾಯಾ ಜಗತ್ತು. ಪ್ಲೀಸ್ ಮಾಯಾ ಜಗತ್ತು ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಪ್ಲೀಸ್.